ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರಿಸುತ್ತಿರುವ ಈ ಸ್ಥಳ ನಮ್ಮ ಶ್ರೀರಂಗಪಟ್ಟಣದ KSRTC ಬಸ್ ಸ್ಟ್ಯಾಂಡ್. ನೋಡಿ, ಈಗ ಸಮಯ ಸುಮಾರು 7 ಗಂಟೆ ಕಳೆದಿದೆ, ಸಂಜೆ 7 ಗಂಟೆ ಕಳೆದಿದೆ. ಆದರೂ ಸಹ ಇಲ್ಲಿ ಜನಸಂಖ್ಯೆ ನೋಡಿ, ಎಷ್ಟೊಂದು ಜನಸಂಖ್ಯೆ ಇದ್ದಾರೆ. ತುಂಬ ಜನಸಂಖ್ಯೆ ಇರ್ತಾರೆ. ಇಷ್ಟೊತ್ತಾದರೂ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಕೂಡ ಬೇರೆ ಜಿಲ್ಲೆಗಳಿಗೆ ಹೋಗುವ, ಅಂದರೆ ಇದು ಈ ಕಡೆ ಹಿರಿಯೂರು, ಗುಲ್ಬರ್ಗ, ಬೆಳಗಾವಿ, ಈ ಕಡೆ ಬಿಜಾಪುರಕ್ಕೆ ಹೊಸಪೇಟೆಗೆ ಹೋಗುವಂಥ ಪ್ರಯಾಣಿಕರು ಇಷ್ಟೊತ್ತಾದರೂ ಕೂಡ ಇರ್ತಾರೆ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಇನ್ನೂ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲೇ ನೋಡಿ, ಇಲ್ಲಿ ನಮ್ಮ ಸಾರ್ವಜನಿಕರ ಮಧ್ಯೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೂ ಕೂಡ ಈ ಕೈ ಚಳಕವನ್ನು ಮಾಡಿ ಕಳ್ಳರು ನಿಮ್ಮ ಬಳಿ ಇರುವ ಪರ್ಸು, ಆಭರಣಗಳು ಹಾಗೂ ಮೊಬೈಲ್ಗಳನ್ನು ಕಳ್ಳತನ ಮಾಡುವ ಸಂಭವ ಇರ್ತದೆ. ನೀವು ಬಸ್ ಹತ್ತಿ ಎಲ್ಲೋ ಒಂದು 5-6 ಕಿಲೋಮೀಟ್ರ್ ಹೋಗಿ ಮತ್ತೆ ನೀವು ನೋಡ್ಕೊಂಡಾಗ ನಿಮ್ಮ ಬಳಿ ನಿಮ್ಮ ಅಮೂಲ್ಯವಾದ ವಸ್ತುಗಳು, ಅಂದರೆ ಮೊಬೈಲ್ ಆಗಲಿ, ಚಿನ್ನ ಆಗಲಿ, ಆಭರಣಗಳಾಗಲಿ, ಪರ್ಸ್ಗಳಾಗಲಿ, ಇತ್ತೀಚೆಗಂತೂ ಮೊಬೈಲ್ಗಳ ಕಳ್ಳತನ ಬಹಳ ಹೆಚ್ಚಾಗಿ ಕಂಡು ಬಂದಿವೆ. ನಾವು 3-4 ಪ್ರಕರಣಗಳಲ್ಲಿ ಮೊಬೈಲ್ ಕಳ್ಳರನ್ನು ಹಿಡಿದಾಗ ಸಣ್ಣ ಮಕ್ಕಳೇ ಇದ್ದರು, ಅಂದರೆ 18 ವರ್ಷಕ್ಕಿಂತ ಕೆಳಪಟ್ಟಂಥ ಮಕ್ಕಳೇ ಈ ಒಂದು ಕೃತ್ಯವನ್ನು ಎಸಗ್ತಾ ಇರ್ತಾರೆ. ಹಾಗೂ ಲೇಡೀಸು ನಿಮ್ಮ ಪಕ್ಕನೇ ಇರ್ತಾರೆ, ಕೆಲವರು ಮಹಿಳಾ ಕಳ್ಳಿಯರು ಸಹ ಇರ್ತಾರೆ. ದಯಮಾಡಿ ಬಸ್ ಹತ್ತುವಾಗ ನೋಡಿ, ಬಸ್ಸು ಬಂತು, ನಮ್ಮ ಜನ ಹೆಂಗೆ ಓಡ್ತಾ ಇದ್ದಾರೆ ನೋಡಿ, ಬಸ್ಸು ಬಂತು, ನಮ್ಮ ಜನ ಯಾವ ರೀತಿ ಓಡ್ತಾ ಇದ್ದಾರೆ ನೋಡಿ. ಅಲ್ಲಿ ಸುಮಾರು ಇಲ್ಲ ಅಂತಂದ್ರೆ 200-300 ಜನ ಹೋಗ್ತಾ ಇದ್ದಾರೆ. ದಯಮಾಡಿ ಇಂಥ ಸಂದರ್ಭಗಳಲ್ಲಿ ನೀವು ಬಸ್ ಹತ್ತುವಾಗ ಹಾಗೂ ಬಸ್ ಇಳಿಯುವಾಗ ಬಹಳ ಎಚ್ಚರಿಕೆಯಿಂದ ಇದ್ದರೆ ಅಪರಾಧಗಳನ್ನು ತಡೆಗಟ್ಬೋದು. ಕೊನೆಯದಾಗಿ ನಾವು ನಿಮ್ಮ ಹತ್ರ ವಿನಂತಿಸ್ಕೊಳ್ಳೋದು ಒಂದೇ, ಅಪರಾಧಗಳನ್ನು ಪತ್ತೆ ಹಚ್ಚಲು ಹಾಗೂ ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರು ನಮ್ಮ ಪೊಲೀಸರ ಜೊತೆ ಸಹಕರಿಸಬೇಕಾಗಿ ವಿನಂತಿ. ನಮಸ್ಕಾರಗಳು.